ಯಾಕಂದ್ರೆ ನಿಮಗೆ ಡೆಂಗಿ ಜ್ವರ ಕಾಣಿಸ್ಕೊಂಡು ಹೋಗಿತ್ತಾ? ಡೆಂಗಿ ಇದ್ದಾಗ ಮಾತ್ರ ಅಲ್ಲ, ಹೋದ್ಮೇಲೂ ಕೂಡ ಅದು ಡೇಂಜರಸ್. ಎಚ್ಚರಿಕೆನ ವಹಿಸಬೇಕಾಗಿದೆ. ಡೆಂಗ್ಯೂ ಬಂದು ಹೋಗಿದೆ, ಹುಷಾರಾದ್ವಿ ಅಂತ ಮೈ ಮರೆತ್ರೆ ಕಂಟಕ. ಸ್ವಲ್ಪ ಯಾವಾದ್ರೂ ಜೀವಕ್ಕೂ ತೊಂದರೆ ಅಂದಿದ್ದಾರೆ ವೈದ್ಯರು. ಮೊದಲಿಗಿಂತ 2ನೇ ಬಾರಿ ಡೆಂಗ್ಯೂ ಬಂದ್ರೆ ಡೇಂಜರಸ್. 2ನೇ ಬಾರಿ ಡೆಂಗ್ಯೂ ಬಂದ್ರೆ ಕಂಡೀಷನ್ ಸೀರಿಯಸ್ ಆಗುತ್ತೆ. ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ ಅಂತ ವೈದ್ಯರು ಹೇಳ್ತಾ ಇದ್ದು, ಕೊರೋನಾಗಿಂತಲೂ ಕೂಡ ಡೇಂಜರ್ ಆಗ್ಬಿಡುತ್ತೆ ಈ ಡೆಡ್ಲಿ ಡೆಂಗ್ಯೂ. ಹಾಗಾಗಿ ಡೆಂಗ್ಯೂ ಬಂದಿತ್ತು, ಈಗ ಹೋಗಿದೆ ಅಂತ ಆರಾಮಾಗಿರೋದಲ್ಲ, ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಎನ್ನುವ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ವೈದ್ಯರು. ಡೆಡ್ಲಿ ಡೆಂಗ್ಯೂ ಬಗ್ಗೆ ಈಗಾಗಲೇ ಜನರಿಗೆ ಆತಂಕ ಇದೆ. ಒಂದು ಬಾರಿ ಡೆಂಗ್ಯೂ ಬಂದು ಹೋದವರು ಸಹ ಹುಷಾರಾಗಿರ್ಬೇಕು. ಒಂದ್ಸಲ ಬಂದು ಹೋಗಿದೆ ಅಂತ ನಿರ್ಲಕ್ಷ್ಯ ಮಾಡೋದಲ್ಲ. ಡೆಂಗ್ಯೂನ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಅದಕ್ಕೆ ಇಮಿಡಿಯೇಟ್ಲಿ ಚಿಕಿತ್ಸೆಯನ್ನ ಪಡಿಬೇಕು. ಈ ಬಗ್ಗೆ ವೈದ್ಯರೇ ಒಂದಷ್ಟು ಸಲಹೆ ಸೂಚನೆಯನ್ನ ಜನರಿಗೆ ಕೊಡ್ತಾ ಇದ್ದಾರೆ. ಒಂದು, ಡೆಂಗ್ಯೂ ಬರದೇ ಇರೋ ತರ ತಡಿಬೇಕು, ಆದಷ್ಟು ಹುಷಾರಾಗಿರಬೇಕು, ಮನೆಯ ಒಳಗಡೆ ಮತ್ತು ಹೊರಗಡೆ ಸ್ವಚ್ಛವಾಗಿಡಬೇಕು ಪರಿಸರವನ್ನ. ಅದರ ಜೊತೆಗೆ ಡೆಂಗ್ಯೂ ಲಕ್ಷಣಗಳು ಕಾಣಿಸಿದ್ರೆ ಅದಕ್ಕೆ ಆದಷ್ಟು ಬೇಗ ಚಿಕಿತ್ಸೆಯನ್ನ ಪಡಿಬೇಕು. ಡೆಂಗು ಒಂದ್ಸಲಿ ಬಂದು ಮತ್ತೆ ಬರಬಹುದಾ ಬರಲ್ವಾ ಅಂತ ಹೇಳಿ, ಡೆಫಿನೆಟ್ಟಾಗಿ ಬರುತ್ತೆ. ಬಟ್ ಇನ್ ಎ ಸಿವಿಯರ್ ಫಾರ್ಮ್, ಸೀರಿಯಸ್ ಫಾರ್ಮಲ್ಲಿ ಬರುತ್ತೆ. ಅಂದರೆ ಡೆಂಗುದು ಟೈಪ್ 1, 2, 3, 4 ಅಂತ 4 ಸೀರೋ ಟೈಪ್ಸ್ ಇದೆ. ಸಪೋಸ್ ಒಂದ್ಸಲಿ ಟೈಪ್ 1ಗೆ ಬಂದಿದೆ ಅಂದರೆ, ಇವಾಗ ಹೋದ ವರ್ಷ ಆಗಿರ್ಬೋದು, ಈ ಸರ್ತಿ ಟೈಪ್ 2, 3, 4ಗೆ ಬಂದಾಗ ಸೀರಿಯಸ್ ಆಗಿ ಬರುತ್ತೆ, ಸಿವಿಯರ್ ಡೆಂಗು ಆಗಿ ಬರುತ್ತೆ. ಅಂದರೆ ಫಸ್ಟ್ ಟೈಮ್ ಅವ್ರು ಸಿಂಪ್ಟಮ್ಯಾಟಿಕ್, ಏನು ಸಿಂಪ್ಟಮ್ಯಾಟಿಕ್ ಇಲ್ಲದೇ ಸ್ವಲ್ಪ ಜ್ವರ, ಮೈಕೈ ನೋವು ಬಂದು ಹೋಗ್ಬಿಟ್ಟಿರ್ಬೋದು, ಹಾಸ್ಪಿಟ್ಲಿಗೆ ಅಡ್ಮಿಷನ್ ಕೂಡ ಆಗದೇ ಇರ್ಬೋದು. ಬಟ್ ಸೀರಿಯಸ್ ಫಾರ್ಮಲ್ಲಿ ಬರುತ್ತೆ. ಯಾಕೆಂದರೆ ಅದು ಆ್ಯಂಟಿಬಾಡಿ ಮೀಡಿಯೇಟೆಡ್ ಆಗಿ, ಆ್ಯಂಟಿಬಾಡಿ ಅಂತ ಹೇಳ್ತೀವಿ, ಡೆಂಗು ಆ್ಯಂಟಿಬಾಡಿಗೆ ನ್ಯೂಟ್ರಲೈಸ್ ಆಗಿಬಿಟ್ಟು ಸೈಟೋಕೈನ್ಸ್ ಅಂತ ಹೇಳ್ತೀವಿ, ಅದೆಲ್ಲ ರಿಲೀಸ್ ಆಗಿ ಸಿವಿಯರ್ ಡೆಂಗು ಅಂದರೆ ಬ್ಲೀಡಿಂಗು, ಶಾಕು, ಸೊ ಆಲ್ಮೋಸ್ಟ್ ವೆಂಟಿಲೇಟರ್ಗೆ ಹೋಗೋ ಪರಿಸ್ಥಿತಿಯಲ್ಲಿ ಬರೋವಂಥ ಚಾನ್ಸಸ್ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.